ಹಾಯ್ ಆಲ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಸ್ಟಡಿ ಕರ್ನಾಟಕ. ಈಗಾಗಲೇ ನಾವು ಫಿಸಿಕ್ಸಿನ 3 ವಿಡಿಯೋಗಳನ್ನು ಮಾಡಿದ್ದೇವೆ. ಯಾರೆಲ್ಲ ವಿಡಿಯೋಗಳನ್ನು ನೋಡಿಲ್ಲ, ನೀವು ದಯಮಾಡಿ ಆ ವಿಡಿಯೋಗಳನ್ನು ನೋಡ್ಬೋದು. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೇನೆ. ಅದರೊಂದಿಗೆ ಮತ್ತೊಂದು ಮಾಹಿತಿ ಅಂದರೆ, ಹಲವಾರು ಜನ ಸರ್ ಕೋರ್ಸ್ ಜಾಯ್ನ್ ಆಗಬೇಕು, ದಯಮಾಡಿ ಒಂಚೂರು ಫೀಸನ್ನು ಕಡಿಮೆ ಮಾಡಿ ಎಂದು ಕೇಳ್ಕೊತಿದ್ದೀರಾ. ನೋಡಿ, ನಾನು ಕೂಡ ಮ್ಯಾಥ್ಸ್ ಫ್ಯಾಕಲ್ಟಿ ಹಾಗೂ ನೋಟ್ಸ್ ಮಾಡೋರಿಗೆ ಅಮೌಂಟನ್ನು ಕೊಡಬೇಕಾಗತ್ತೆ. ಒಂದೇ ಒಂದು ಕಾರಣದಿಂದ ಫೀಸನ್ನು ನಾವು ಇಟ್ಟಿದ್ವಿ. ಆದರೆ ನೀವೆಲ್ಲರೂ ಇಷ್ಟು ಕೇಳೋದ್ರಿಂದ ಆ ಫೀಸನ್ನು ಕಡಿಮೆ ಮಾಡಿ ಕೇವಲ 1999 ರೂಪಾಯಿಗೆ ಮಾತ್ರ ಕೋರ್ಸನ್ನು ಲಾಂಚ್ ಮಾಡಿದ್ದೀವಿ. ಈಗ ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಈ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇನ್ನು ಮುಂದೆ ಈ ಮ್ಯಾಥ್ಸು ಫಿಸಿಕ್ಸಿನ ಯಾವೆಲ್ಲ ವಿಡಿಯೋ ಇರುತ್ತೆ ಅವು ಕೇವಲ ಕೋರ್ಸ್ನಲ್ಲಿ ಮಾತ್ರ ಇರುತ್ತೆ. ನಿಮಗೆ ಕೇವಲ MCQ ಕ್ವಶನ್ಗಳನ್ನು ವಿಡಿಯೋಗಳು ಮಾತ್ರ ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಮಾಡಲಾಗುವುದು. ಉಳಿದೆಲ್ಲ ಕಾನ್ಸೆಪ್ಟ್ ಬೇಸ್ಡ್ ಏನು ಕ್ವಶನ್ ಇರುತ್ತೆ, ಎಕ್ಸಾಮಿನೇಷನ್ಗೆ ಯಾವೆಲ್ಲ ಕ್ವಶನ್ ಬರುತ್ತೆ ಅವು ಎಲ್ಲ ವಿಡಿಯೋಗಳನ್ನು ಕೋರ್ಸ್ನಲ್ಲಿ ಕವರ್ ಮಾಡಲಾಗುವುದು. ಸೊ ಲೆಟ್ಸ್ ಬಿಗಿನ್ ದಿಸ್ ಲಾಸ್ಟ್ ವಿಡಿಯೋ ಆಫ್ ಫಿಸಿಕ್ಸ್ ದಟ್ ವಿಲ್ ಬಿ ಫ್ರೀ ಆನ್ ಯೂಟ್ಯೂಬ್. And do remember, physics covers 10% syllabus of the land surveyor that is conducted by KEA. ಹಿಂದಿನ ವಿಡಿಯೋಗಳಲ್ಲಿ ನಾವು ಮ್ಯಾಗ್ನೆಟ್ಸ್, ಟೈಪ್ ಆಫ್ ಮ್ಯಾಗ್ನೆಟ್ಸ್, ಪ್ರಾಪರ್ಟೀಸ್ ಆಫ್ ದಿ ಮ್ಯಾಗ್ನೆಟ್ಸನ್ನು ನೋಡಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ಪ್ರಿಪೇರಿಂಗ್ ಮ್ಯಾಗ್ನೆಟ್ಸ್, ಇದು ಕೂಡ ಸಿಲೆಬಸ್ಸಿನ ಒಂದು ಪಾರ್ಟ್ ಆಗಿದೆ. ಹೌ ದ ಮ್ಯಾಗ್ನೆಟ್ಸ್ ಆರ್ ಬೀಯಿಂಗ್ ಪ್ರಿಪೇರ್ಡ್. ಡೆಫಿನೇಷನ್ ಅಂದರೆ ನೋಡಿ, ಪ್ರಿಪೇರಿಂಗ್ ಮ್ಯಾಗ್ನೆಟ್ಸ್ ಇನ್ವಾಲ್ವ್ ಸೆಲೆಕ್ಟಿಂಗ್ ಆ್ಯಂಡ್ ಪ್ರಿಪೇರಿಂಗ್ ರಾ ಮೆಟೀರಿಯಲ್ಸ್ ವಿಚ್ ಕ್ಯಾನ್ ಇನ್ಕ್ಲೂಡ್ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ or metals like iron, nickel and cobalt, as well as rare earth elements like neodymium and samarium. ಇವನ್ನು ದಯಮಾಡಿ ನೆನ್ಪಿಟ್ಕೊಳ್ಳಿ. ಇವು ಎರಡೂ ನಾನು ಎದಕ್ಕೆ ಆ್ಯಡ್ ಮಾಡಿದ್ದೇನೆ ಅಂದರೆ, ಎಕ್ಸಾಮಿನೇಷನ್ನಲ್ಲಿ ನಿಮಗೆ ಈ ಕ್ವಶನ್ಗಳನ್ನು ಕೇಳ್ತಕ್ಕಂಥ ಚಾನ್ಸ್ ಹೆಚ್ಚಿಗೆ ಇದೆ. ಯಾವ ಒಂದು ಎಲಿಮೆಂಟನ್ನು ನಾವು ಯೂಸ್ ಮಾಡಿದ್ದಲ್ಲಿ ಮ್ಯಾಗ್ನೆಟಾಗಿ ಕನ್ವರ್ಟ್ ಮಾಡ್ಬೋದು ಎಂದು ಕೇಳಿದಾಗ ಅದರಲ್ಲಿ ಆಪ್ಷನ್ನು ನಿಯೋಡೈಮಿಯಮ್ ಮತ್ತು ಸೆಮೇರಿಯಮ್ ಇರ್ತಕ್ಕಂಥ ಚಾನ್ಸು 100% ಇದೆ. ಯಾಕಂದರೆ NCERT ಕ್ಲಾಸ್ 7th ಮತ್ತು 8th ಸ್ಟ್ಯಾಂಡರ್ಡ್ನಲ್ಲಿ ಈ ಎರಡೂದರನ್ನು ಮೆನ್ಷನ್ ಮಾಡಿದ್ದಾರೆ, ನಿಯೋಡೈಮಿಯಮ್ ಮತ್ತು ಸಮೇರಿಯಮ್. ಓಕೆ, ಹಾಗಾದರೆ ಈ ಪ್ರೊಸೆಸ್ ಯಾವ ರೀತಿ ಬಿಗಿನ್ ಆಗುತ್ತೆ ನೋಡೋಣ. ದ ಪ್ರೊಸೆಸ್ ಬಿಗಿನ್ಸ್ ವಿತ್ ದಿ ಪಲ್ವರೈಸೇಷನ್ ಆಫ್ ದೀಸ್ ಮೆಟೀರಿಯಲ್ಸ್ ಇಂಟು ಫೈನ್ ಪೌಡರ್. ಅಂದರೆ ಇದನ್ನು ಕುಟ್ಟಿ ಒಂದು ಫೈನ್ ಪೌಡ್ರಾಗಿ ಕನ್ವರ್ಟ್ ಮಾಡ್ತಾರೆ. ಫಾಲೋಡ್ ಬೈ ಕಾಂಪ್ಯಾಕ್ಷನ್ ಅಂಡರ್ ಹೈ ಪ್ರೆಷರ್ ಆ್ಯಂಡ್ ಹೀಟಿಂಗ್ ಟು ಕ್ರಿಯೇಟ್ ಅ ಡೆನ್ಸ್ ಸಾಲಿಡ್ ಸ್ಟ್ರಕ್ಚರ್. ಅಂದರೆ ಒಂದು ಮೆಟಲ್ ಇರುತ್ತೆ, ಅದನ್ನು ಕುಟ್ಟಿ ಪೌಡ್ರ್ ಮಾಡ್ತಾರೆ. ಪೌಡ್ರ್ ಆದಮೇಲೆ ಅದನ್ನು ಪ್ರೆಷರು ಮತ್ತು ಹೀಟಿನಲ್ಲಿ ಒಂದು ಸೆಪ್ರೇಟಾಗಿ ಬಾರ್ ಥರ ಮಾಡ್ತಾರೆ, ಒಂದು ಸಾಲಿಡ್ ಸ್ಟ್ರಕ್ಚರ್ ಮಾಡ್ತಾರೆ. ಆ ಸಾಲಿಡ್ ಸ್ಟ್ರಕ್ಚರಿನ ಮುಖಾಂತರ ಅದಾದಮೇಲೆ ಇದನ್ನು, ಅಂದರೆ ಈ ಪ್ರೊಸೆಸನ್ನು ಪಲ್ವರೈಸೇಷನ್ ಅಂತಾರೆ. ಆದಮೇಲೆ ಮ್ಯಾಗ್ನೆಟ್ಸನ್ನು ಪ್ರಿಪೇರ್ ಮಾಡಲಾಗುತ್ತೆ. ಈಗ ಟೈಪ್ಸ್ ಆಫ್ ಮ್ಯಾಗ್ನೆಟ್ ಪ್ರಿಪ್ರೇಷನ್, ಯಾವ ಟೈಪಿನ ಪ್ರಿಪ್ರೇಷನ್ ಇದೆ ಎಂದು ಸಿಲೆಬಸ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ದ ಬೇಸಿಕ್ ಮೆಥಡ್ ಈಸ್ ಮ್ಯಾಗ್ನೆಟೈಸೇಷನ್ ಬೈ ಸ್ಟ್ರೋಕಿಂಗ್ ಆರ್ ರಬ್ಬಿಂಗ್. ಇದು ನೀವು ನೋಡ್ಬೋದು, ಇಟ್ ಈಸ್ ಬೇಸಿಕ್ ಮೆಥಡ್ ಈಸ್ ಮ್ಯಾಗ್ನೆಟೈಸೇಷನ್ ಬೈ ಸ್ಟ್ರೋಕಿಂಗ್ ಆರ್ ರಬ್ಬಿಂಗ್. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದು ಕೆಬ್ಬಿಣದ ಒಂದು ತುಂಡನ್ನು ತೆಗೆದುಕೊಳ್ತಾರೆ, ಈ ರೀತಿಯಾಗಿ ಒಂದು ದೊಡ್ಡ ಬಾರು. ನೀವು ಯಾವುದೋ ಒಂದು ವಸ್ತುವನ್ನು ಮ್ಯಾಗ್ನೆಟ್ ಮಾಡಬೇಕಂತಿದ್ರಲ್ಲ ಆ ವಸ್ತುವನ್ನು ಟೇಬಲ್ ಮೇಲೆ ಇಡಿ. ಅದಾದಮೇಲೆ ಒಂದು ಬಾರ್ ಮ್ಯಾಗ್ನೆಟ್ ಅಥವಾ ಯು ಶೇಪ್ ಮ್ಯಾಗ್ನೆಟ್, ನಿಮಗೆ ಯಾವ ಶೇಪ್ ಮ್ಯಾಗ್ನೆಟ್ ಬೇಕೋ ಅದನ್ನು ತೆಗೆದುಕೊಳ್ಳಿ. ಒಂದು ಡೈರೆಕ್ಷನ್ನಿಂದ ಮತ್ತೊಂದು ಡೈರೆಕ್ಷನ್ನವರೆಗೆ ಅದನ್ನು ಈ ರೀತಿ ಸ್ಟ್ರೋಕ್ ಮಾಡಿ. ಸ್ಟ್ರೋಕ್ ಅಂದ್ರೆ ಏನು, ಅದರ ಮೇಲೆ ತಿಕ್ಕುವುದು, ಈ ರೀತಿ ತಿಕ್ಕಿ. ಆದರೆ ಅದೇ ಮ್ಯಾಗ್ನೆಟನ್ನು ರಿವರ್ಸ್ ಆಗಿ ತಿಕ್ಕೋಂಗಿಲ್ಲ. ಒಮ್ಮೆ ತಿಕ್ಕಿ ಆದಮೇಲೆ ಇದನ್ನು ಲಿಫ್ಟ್ ಮಾಡಿ, ಲಿಫ್ಟ್ ಆದಮೇಲೆ ಮತ್ತೆ ಇಲ್ಲಿ ತೊಗೊಂಬನ್ನಿ, ಮತ್ತೆ ಈ ರೀತಿ ಸ್ಟ್ರೋಕ್ ಮಾಡಿ, ಈ ರೀತಿ ಕಂಟಿನ್ಯೂ ಆಗಿ ಈ ರೀತಿ ಮಾಡ್ತಾ ಇರಬೇಕು. ಅದರಿಂದ ಏನಾಗುತ್ತಂದರೆ, ಅತಿ ಇಂಪಾರ್ಟೆಂಟ್ ಪಾಯಿಂಟು, ಎಕ್ಸಾಮಿನೇಷನ್ ಕೇಳ್ಬೋದು. ಈ ರೀತಿ ಸ್ಟ್ರೋಕ್ ಮಾಡೋದ್ರಿಂದ ಏನಾಗುತ್ತೆ, ಸ್ಟ್ರೋಕ್ ಮಾಡೋಕ್ಕಿಂತ ಮುಂಚೆ ಡೊಮೈನ್ಸ್ ಆರ್ ರ್ಯಾಂಡಮ್. ಅಂದರೆ ಅದರಲ್ಲಿ ಏನು ಪಾರ್ಟಿಕಲ್ಸ್ ಡೊಮೈನ್ಸ್ ಇರುತ್ತಲ್ಲ ಈ ರೀತಿಯಾಗಿ ರ್ಯಾಂಡಮ್ ಆಗಿ ಸ್ಪ್ರೆಡ್ ಆಗಿರುತ್ತೆ. ಅದೇ ನೀವು ಸ್ಟ್ರೋಕ್ ಮಾಡಿದಾದ್ಮೇಲೆ ಏನಾಗುತ್ತೆ, ಡೊಮೈನ್ಸ್ ಆರ್ ಅಲೈನ್ಡ್ ಇನ್ ಒನ್ ಡೈರೆಕ್ಷನ್, ಒಂದೇ ಡೈರೆಕ್ಷನಲ್ಲಿ ಎಲ್ಲವೂ ಕೂಡ ಅಲೈನ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು. ಅದಾದಮೇಲೆ ಇದೇನು ಮೆಟಲ್ ಬಾರ್ ಇರುತ್ತಲ್ಲ, ಈ ಒಂದು ಮೆಟಲ್ ಬಾರು ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನು ಒಂಚೂರು ಡೀಟೇಲ್ ಆಗಿ ಇಲ್ಲಿ ಹೇಳಿದ್ದೇನೆ. ವಾಟ್ ಹ್ಯಾಪನ್ಸ್ ಇನ್ಸೈಡ್ ದಿ ಐರನ್ ಬಾರ್.
ದ ಮೈಕ್ರೋಸ್ಕೋಪಿಕ್ ಮ್ಯಾಗ್ನೆಟಿಕ್ ರೀಜನ್ಸ್ ಆರ್ ಡೊಮೈನ್ಸ್ ಇನಿಷಿಯಲಿ ಹ್ಯಾವ್ ಡಿಫ್ರೆಂಟ್ ಓರಿಯೆಂಟೇಷನ್ಸ್. ನೀವು ನೋಡ್ಬೋದು ಇಲ್ಲಿ ಇದರಲ್ಲಿ ಏನು ಡೊಮೈನ್ಸ್ ಇರುತ್ತಲ್ಲ, ಅದು ಅನ್ಮ್ಯಾಗ್ನೆಟೈಸ್ಡ್ ಐರನ್ ಬಾರ್ನಲ್ಲಿ ಯಾವ ರೀತಿ ಸ್ಪ್ರೆಡ್ ಆಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ, ಆ ರೀತಿ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ಡೊಮೈನ್ 13 ಮೈಕ್ರೋಸ್ಕೋಪಿಕ್ ರೀಜನ್ಸ್ನಲ್ಲಿ, ಅಂದರೆ ಅತಿ ಝೂಮ್ ಮಾಡಿ ತೋರಿಸಿದ್ದಾರೆ. ಒಂದು ಈ ಡೈರೆಕ್ಷನ್ ಇದ್ದರೆ ಮತ್ತೊಂದು ಈ ಡೈರೆಕ್ಷನ್ ಇರುತ್ತೆ. ಪ್ರತಿಯೊಂದು ಡೊಮೈನು ಡಿಫ್ರೆಂಟ್ ಡೈರೆಕ್ಷನಲ್ಲಿ ಪಾಯಿಂಟ್ ಮಾಡಿರುತ್ತೆ. ಅದೇ ನೀವು ರಿಪೀಟೆಡ್ ಸ್ಟ್ರೋಕಿಂಗ್ ಮಾಡಿದಾಗ, ಅಂದರೆ ನಾವು ಯಾವ ರೀತಿ ಇಲ್ಲಿ ಮಾಡಿದ್ವಲ್ಲ ಈ ರೀತಿ ಒಂದೇ ರೀತಿಯಲ್ಲಿ ತಿಕ್ಕಿ ಅದನ್ನು ಮತ್ತೆ ಲಿಫ್ಟ್ ಮಾಡಿ ಮತ್ತೆ ಇಲ್ಲಿಂದ ತಿಕ್ಕಿದಾಗ, ರಬ್ ಮಾಡಿದಾಗ ಇಲ್ಲಿ ಇರ್ತಕ್ಕಂಥ ಡೊಮೈನ್ಸ್ಗಳು ಒಂದೇ ಡೈರೆಕ್ಷನ್ನಲ್ಲಿ ಅಲೈನ್ ಆಗುತ್ತೆ. ಅದಕ್ಕಾಗಿ therefore the domain get aligned in one direction and the iron bar becomes magnetized. Second method of converting any of the metal into bar magnet is electric method of preparing a magnet. A magnetic material can be magnetized using electric current. Electric current ಅನ್ನು ಯೂಸ್ ಮಾಡಿ ನೀವು ಯಾವುದೇ ಆದ ಒಂದು ಮೆಟಲನ್ನು ಅಥವಾ ಮೆಟೀರಿಯಲನ್ನು ಎಲೆಕ್ಟ್ರಿಕ್ ಕರೆಂಟ್ ಆಗಿ ಕನ್ವರ್ಟ್ ಮಾಡ್ಬೋದು. ಅದು ಯಾವ ರೀತಿ ಅಂತ ನೋಡೋಣ. ನೋಡಿ, ಆ್ಯನಿಮೇಟೆಡ್ ಇಮೇಜ್ ಮುಖಾಂತರ ನಿಮಗೆ ಇಲ್ಲಿ ತಿಳಿಸಿದ್ದೇನೆ. ಮತ್ತೊಂದು ಲಕ್ಷ್ಯ ಇಟ್ಕೊಳ್ಳಿ, ನಿಮಗೆ ಯಾವೆಲ್ಲ ನೋಟ್ಸ್ ಸಿಗುತ್ತೆ, ಕೋರ್ಸ್ನಲ್ಲಿ ಏನೆಲ್ಲ ಹೇಳಾಗುತ್ತಲ್ಲ, ಪ್ರತಿಯೊಂದನ್ನು ಈ ರೀತಿಯಾಗಿ ನಿಮಗೆ ಈಸಿಯಾಗಿ ಅರ್ಥ ಆಗುವ ಹಾಗೆ ಆ್ಯನಿಮೇಷನ್ ಅಥವಾ ಒಂದು AI ಇಮೇಜ್ ಮುಖಾಂತರ ನಿಮಗೆ ಅದನ್ನು ತಿಳಿಸಲಾಗುವುದು. ಅದರಿಂದ ಏನಾಗುತ್ತೆ, ನಿಮ್ಮ ಮೈಂಡ್ನಲ್ಲಿ ಫಿಕ್ಸ್ ಆಗಿ ಉಳಿಯುತ್ತೆ. ಎಕ್ಸಾಮಿನೇಷನ್ ಕ್ವಶನ್ ಬಂದಾಗ ಕೇವಲ ಇಮೇಜ್ ಮಾತ್ರ ನಿಮಗೆ ಜ್ಞಾಪಕ ಬಂದರೆ ಸಾಕು, ಎಕ್ಸಾಮಿನೇಷನ್ ನೀವು ಅದನ್ನ ಆನ್ಸರ್ ಮಾಡ್ತೀರಾ. ಎಲೆಕ್ಟ್ರಿಕ್ ಮೆಥಡ್ ಆಫ್ ಪ್ರಿಪೇರಿಂಗ್ ಎ ಮ್ಯಾಗ್ನೆಟ್. ಬೇಸಿಕ್ ಪ್ರಿನ್ಸಿಪಲ್ ನೋಡಿ, ಎಲೆಕ್ಟ್ರಿಕ್ ಕರೆಂಟ್ ಪ್ರೊಡ್ಯೂಸಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಹೌದಾ, ಯಾವುದೇ ಆದ ಒಂದು ಎಲೆಕ್ಟ್ರಿಕ್ ಕರೆಂಟ್ ಏನು ಮಾಡುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇಫ್ ಆನ್ ಇನ್ಸುಲೇಟೆಡ್ ವೈರ್ ಈಸ್ wound ಅರೌಂಡ್ ಆನ್ ಐರನ್ ಆರ್ ಫೆರೋಮ್ಯಾಗ್ನೆಟಿಕ್ ಕೋರ್ ಆ್ಯಂಡ್ ಕರೆಂಟ್ ಈಸ್ ಪಾಸ್ಡ್ ಥ್ರೂ ದಿ ಕಾಯಿಲ್, ದ ಕೋರ್ ಬಿಕಮ್ಸ್ ಮ್ಯಾಗ್ನೆಟೈಸ್ಡ್. ಮತ್ತೊಮ್ಮೆ ತಿಳ್ಕೊಳ್ಳಿ, ಇಫ್ ಆನ್ ಇನ್ಸುಲೇಟೆಡ್ ವೈರ್ ಈಸ್ wounded ಅರೌಂಡ್ ಆನ್ ಐರನ್ ಆರ್ ಫೆರೋಮ್ಯಾಗ್ನೆಟಿಕ್ ಕೋರ್, ಅಂದರೆ ಇದೊಂದು ಐರನ್ ಬಾರ್ ಇದೆ, ಇದರ ಸುತ್ತ ಈ ವೈರ್ ಏನಿದೆಯಲ್ಲ ಅದನ್ನು ಸುತ್ತಿದ್ದಾರೆ. ಸುತ್ತಾದಮೇಲೆ ಏನು ಮಾಡಿದ್ದಾರೆ, ಇದಕ್ಕೆ ಬ್ಯಾಟ್ರಿ ಕನೆಕ್ಷನನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಎ ಕರೆಂಟ್ ಈಸ್ ಪಾಸ್ಡ್ ಥ್ರೂ ದಿ ಕಾಯಿಲ್, ದ ಕೋರ್ ಬಿಕಮ್ಸ್ ಮ್ಯಾಗ್ನೆಟೈಸ್ಡ್. ಕಾಯಿಲಿನ ಮುಖಾಂತರ ನೀವು ಕರೆಂಟನ್ನು ಪಾಸ್ ಮಾಡಿದ್ದಲ್ಲಿ ಈ ಒಂದು ಏನು ಕೋರ್ ಇರುತ್ತಲ್ಲ ಅದು ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತೊಂದು ಪಾಯಿಂಟ್ ನೀವು ಇಲ್ಲಿ ನೆನಪಿಟ್ಕೋಬೇಕು, an electromagnet acts as a magnet only when current flows. Next, the magnetic field due to the coil aligns magnetic domains in the iron core. ಯಾವ ರೀತಿ ಇಲ್ಲಿ ಡೊಮೈನ್ಗಳು ಅಲೈನ್ ಆಯಿತು, ಅದೇ ರೀತಿ ಎಲೆಕ್ಟ್ರಿಕ್ ಕರೆಂಟನ್ನು ಪಾಸ್ ಮಾಡಿದಕ್ಕೂ ಕೂಡ ಈ ರೀತಿಯಾಗಿ ಅಲೈನ್ಗಳು ಡೊಮೈನ್ ಆಗುತ್ತೆ. ಡೊಮೈನ್ಗಳು ಒಂದೇ ಲೈನ್ನಲ್ಲಿ ಒಂದೇ ಡೈರೆಕ್ಷನಲ್ಲಿ ಅಲೈನ್ ಆಗುತ್ತೆ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಟ್ರೆಂತ್. ಯಾವೆಲ್ಲ ಫ್ಯಾಕ್ಟರ್ಗಳು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಟ್ರೆಂತನ್ನು ಎಫೆಕ್ಟ್ ಮಾಡುತ್ತೆ ಎಂದು ನಿಮ್ಮ ಎಕ್ಸಾಮಿನೇಷನ್ ಕೇಳಿದಾಗ ಇವೆಲ್ಲ ಪಾಯಿಂಟ್ ನಿಮಗೆ ನೆನಪಿರಬೇಕಾಗುತ್ತೆ. ಮೊದಲನೇದು ಇನ್ಕ್ರೀಸಿಂಗ್ ಕರೆಂಟ್. ಇನ್ಕ್ರೀಸಿಂಗ್ ಕರೆಂಟು ಹೆಚ್ಚಿಗೆ ಆಯಿತು ಅಥವಾ ಕಡಿಮೆ ಆಯಿತು, ಅದು ಕೂಡ ನಿಮ್ಮ ಮ್ಯಾಗ್ನೆಟಿಕ್ ಸ್ಟ್ರೆಂತ್ ಮೇಲೆ ಎಫೆಕ್ಟ್ ಆಗುತ್ತೆ. ಇನ್ಕ್ರೀಸಿಂಗ್ ನಂಬರ್ ಆಫ್ ಟರ್ನ್ಸ್, ಅಂದರೆ ಇಲ್ಲೇನು ನೀವು ಎಷ್ಟು ಸುತ್ತಿದಿರಲ್ಲ ಆ ಸುತ್ತಿನ ಮೇಲೆ ಕೂಡ ಈ ಮ್ಯಾಗ್ನೆಟ್ ಯಾವ ರೀತಿಯಾಗಿ ಕನ್ವರ್ಟ್ ಆಗುತ್ತೆ ಅಥವಾ ಎಷ್ಟು ಫೋರ್ಸನ್ನು ಹೊಂದಿರುತ್ತೆ ಅದು ಕೂಡ ಡಿಪೆಂಡ್ ಆಗಿರುತ್ತೆ. ಥರ್ಡ್ ಒನ್ ಈಸ್ ಯೂಸಿಂಗ್ ಆನ್ ಅಪ್ರೋಪ್ರಿಯೇಟ್ ಐರನ್ ಆರ್ ಫೆರೋಮ್ಯಾಗ್ನೆಟಿಕ್ ಕೋರ್. ಇವು 3 ಪಾಯಿಂಟನ್ನು ದಯಮಾಡಿ ನೆನ್ಪಿಟ್ಕೊಳ್ಳಿ. ಎಕ್ಸಾಮಿನೇಷನ್ ಏನು ಮಾಡ್ತಾರೆ, ವಿಚ್ ಆಫ್ ದೀಸ್ ಫಾಲೋಯಿಂಗ್ ಡಸ್ ನಾಟ್ ಎಫೆಕ್ಟ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಟ್ರೆಂತ್. ಇವು 3 ಆಪ್ಷನ್ ಕೊಡ್ತಾರೆ. ಇನ್ಕ್ರೀಸಿಂಗ್ ಕರೆಂಟ್ ಇದು ಎಫೆಕ್ಟ್ ಆಗುತ್ತೆ, ಸೊ ಇದು ಉತ್ತರ ಆಗೋದಿಲ್ಲ. ಇನ್ಕ್ರೀಸಿಂಗ್ ನಂಬರ್ ಆಫ್ ಟರ್ನ್ಸ್ ಇದು ಎಕ್ಸಾಮಿನೇಷನ್ ಕನ್ಫ್ಯೂಸ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಆದರೆ ಇದು ಕೂಡ ಎಫೆಕ್ಟ್ ಆಗುತ್ತೆ. ಮೂರನೇದು ಬಂದುಬಿಟ್ಟು ಯೂಸಿಂಗ್ ಆನ್ ಅಪ್ರೋಪ್ರಿಯೇಟ್ ಐರನ್ ಆರ್ ಫೆರೋಮ್ಯಾಗ್ನೆಟಿಕ್ ಕೋರ್, ಇದು ಕೂಡ ಎಫೆಕ್ಟ್ ಆಗುತ್ತೆ. ಹಾಗಾದರೆ ನಾಲ್ಕನೇದು ಯಾವುದೇ ಒಂದು ಆಪ್ಷನನ್ನು ಕೊಟ್ಟು ನೀವು ಅದನ್ನು ಎಲಿಮಿನೇಟ್ ಮಾಡಬೇಕಾಗುತ್ತೆ. ಸೊ ಇದೇ ಮಾಡಿ ಈ 3 ಆಪ್ಷನ್ನ ನೆನ್ಪಿಟ್ಕೊಳ್ಳಿ. ಪೊಲ್ಯಾರಿಟಿ ಆಫ್ ಎಲೆಕ್ಟ್ರೋಮ್ಯಾಗ್ನೆಟ್ ನೋಡಿ, ಇದನ್ನು ಎಕ್ಸಾಮಿನೇಷನ್ ಕೊಟ್ಟಿಲ್ಲ, ಅಂದರೆ ನಿಮ್ಮ ಸಿಲೆಬಸಲ್ಲಿ ಕೊಟ್ಟಿಲ್ಲ, ಆದರೆ ಒಂಚೂರು ನಾವು ಎಕ್ಸ್ಟ್ರಾ ಕವರ್ ಮಾಡಿದಾಗ ಮಾತ್ರ ನಮಗೆ ಎಕ್ಸ್ಟ್ರಾ ಮಾರ್ಕ್ಸ್ ಬರುತ್ತೆ. ಒಂದು ವೇಳೆ ಕ್ವಶನನ್ನು ಕೇಳಿದಾಗ ನಿಮಗೆ ಉತ್ತರ ನೆನಪಿಡಬೇಕಾಗುತ್ತೆ, ಯಾಕಂದರೆ ಇದನ್ನು NCERTಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ದಿಸ್ ಈಸ್ ಎ ಕಾಮನ್ MCQ, ಅಂದರೆ ಇದು MCQನಲ್ಲಿ ಕೇಳ್ತಕ್ಕಂಥ ಅತಿ ಕಾಮನ್ ಕ್ವಶನ್ ಆಗಿದ್ದು. ಇಫ್ ದಿ ಡೈರೆಕ್ಷನ್ ಆಫ್ ದಿ ಕರೆಂಟ್ ಥ್ರೂ ದಿ ಕಾಯಿಲ್ ಈಸ್ ರಿವರ್ಸ್ಡ್, ಒಂದು ವೇಳೆ ಇಲ್ಲಿ ನೋಡ್ಬೋದು, ಇಲ್ಲಿ ಕರೆಂಟ್ ಇದೆಯಲ್ಲ, ಈ ಕರೆಂಟಿನ ಡೈರೆಕ್ಷನು ಇಲ್ಲಿ ಪಾಸಿಟಿವ್ ಹೋಗ್ತಾ ಇದೆ, ಇಲ್ಲಿ ನೆಗೆಟಿವ್ ಹೋಗ್ತಾ ಇದೆ. ಒಂದು ವೇಳೆ ಇದನ್ನು ನಾವು ರಿವರ್ಸ್ ಮಾಡಿದ್ವಿ ಅಂತ ಅಂದ್ಕೊಳ್ಳಿ. ಓಕೆ, ಡೈರೆಕ್ಷನ್ ಆಫ್ ದಿ ಕರೆಂಟನ್ನು ನಾವು ರಿವರ್ಸ್ ಮಾಡಿದ್ವಿ ಅಂದರೆ ರಿವರ್ಸಿಂಗ್ ಕರೆಂಟ್ ರಿವರ್ಸಸ್ ದಿ ಪೊಲ್ಯಾರಿಟಿ ಆಫ್ ಎನ್ ಎಲೆಕ್ಟ್ರೋಮ್ಯಾಗ್ನೆಟ್, ಅಂದರೆ ಪೊಲ್ಯಾರಿಟಿಯನ್ನು ರಿವರ್ಸ್ ಮಾಡುತ್ತೆ. ಇಲ್ಲಿ ನಾರ್ತು ಸೌತ್ ಇದೆಯಲ್ಲ, ಒಂದು ವೇಳೆ ನಾವು ಇದನ್ನು ರಿವರ್ಸ್ ಮಾಡಿದ್ದಲ್ಲಿ
ಪಾಸಿಟಿವ್ ಈ ಕಡೆ ಬಂದು ನೆಗೆಟಿವ್ ಈ ಕಡೆ ಬಂದಾಗ ಇಲ್ಲಿ ನಾರ್ತ್ ಬರುತ್ತೆ, ಇಲ್ಲಿ ಸೌತ್ ಬರುತ್ತೆ. ಈ ರೀತಿಯಾಗಿ ಪೊಲ್ಯಾರಿಟಿಗಳು ಚೇಂಜ್ ಆಗುತ್ತೆ ಎಂದು ಈ ಒಂದು ಸಿದ್ಧಾಂತ ಹೇಳುತ್ತೆ. ಏನು ಹೇಳುತ್ತೆ? ಇಫ್ ದ ಡೈರೆಕ್ಷನ್ ಆಫ್ ದಿ ಕರೆಂಟ್ ಥ್ರೂ ದಿ ಕಾಯಿಲ್ ಈಸ್ ರಿವರ್ಸ್ಡ್, ರಿವರ್ಸಿಂಗ್ ಕರೆಂಟ್ ರಿವರ್ಸಸ್ ದಿ ಪೊಲ್ಯಾರಿಟಿ ಆಫ್ ಎನ್ ಮ್ಯಾಗ್ನೆಟ್. ದಿಸ್ ಈಸ್ ಒನ್ ಆಫ್ ದಿ ಮೇಜರ್ ಅಡ್ವಾಂಟೇಜಸ್ ಆಫ್ ದಿ ಎಲೆಕ್ಟ್ರಿಕ್ ಮೆಥಡ್. ಈಗ ನಿಮಗೆ ಮೆಕ್ಯಾನಿಕಲ್ ಮೆಥಡು ಮತ್ತು ಎಲೆಕ್ಟ್ರಿಕ್ ಮೆಥಡ್ನಲ್ಲಿ ಮೇಜರ್ ಅಡ್ವಾಂಟೇಜ್ ಏನು ಎಂದು ಕೇಳಿದಾಗ ರಿವರ್ಸಿಂಗ್ ಕರೆಂಟ್ ರಿವರ್ಸಸ್ ದಿ ಪೊಲ್ಯಾರಿಟಿ ಆಫ್ ಎನ್ ಎಲೆಕ್ಟ್ರೋಮ್ಯಾಗ್ನೆಟ್. ಯಾರಿಗಾದರೂ ನೀವು ಕೋರ್ಸ್ ಜಾಯ್ನ್ ಆಗಬೇಕಂತ ಇದ್ದಲ್ಲಿ ಈ Paytm QR ಕೋಡ್ ಇದೆ, ಇದರಲ್ಲಿ ನೀವು ಪೇ ಮಾಡ್ಬೋದು. ಈಗ ಆಫರ್ನಲ್ಲಿ ಕೇವಲ 1999 ಮಾತ್ರ ಇಟ್ಟಿದ್ದೆ ನಾವು ಫ್ಯೂಸು. ಇದರಲ್ಲಿ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಕಂಟೆಂಟ್ ಇರುತ್ತೆ, ಸಿಲೆಬಸನ್ನು ಕಂಪ್ಲೀಟ್ ಕವರ್ ಮಾಡಲಾಗುವುದು, ಕಾನ್ಸೆಪ್ಟ್ ಬೇಸ್ಡ್ ಮತ್ತು ರಿಸಲ್ಟ್ ಓರಿಯೆಂಟೆಡ್ ವಿಡಿಯೋ ಕ್ಲಾಸಸ್ ಇರುತ್ತೆ, ಪ್ರಾಕ್ಟೀಸ್ ಟೆಸ್ಟ್ ಕೂಡ ಇರುತ್ತೆ, ರೆಗ್ಯುಲರ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ. ಅದರೊಂದಿಗೆ ನಿಮಗೆ PDF ನೋಟ್ಸನ್ನು ಕೂಡ ಕೊಡಲಾಗುವುದು. ಇಫ್ ಎಟ್ ಆಲ್ ಯು ಆರ್ ನ್ಯೂ ಟು ದಿ ಚಾನಲ್, ಯು ಕ್ಯಾನ್ ಜಾಯಿನ್ ದಿ ಟೆಲಿಗ್ರಾಮ್ ಚಾನಲ್. ನಿಮಗೆ PDF ನೋಟ್ಸ್ ಬೇಕಾಗಿದ್ದಲ್ಲಿ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡಿ. ಕರೆಂಟ್ ಅಫೇರ್ಸ್ನ ವೀಡಿಯೋಸ್ಗಳನ್ನು ಕೂಡ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಯಾರೆಲ್ಲ ಜೂನ್ ಮಂತಿನ ಕರೆಂಟ್ ಅಫೇರ್ಸ್, ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ನೋಡಿಲ್ಲ, ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ, ಅದನ್ನು ನೀವು ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಹ್ಯಾವ್ ನೈಸ್ ಡೇ. ಬಾಯ್.